ನಮೋ ನಮಃ. ಗುರುವಂಶೋದ್ಧಾರಕ ಪಾಂಡವರಿಗೆ ಅಷ್ಟೇ ವಿದ್ಯೆಯನ್ನು ಕಲಿಸಿದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಮಾತೆಯ ಅತಿಸಾರ ಸೌಖ್ಯವೇ? ಸೌಖ್ಯವೇ ದುರ್ಯೋಧನ. ಇನ್ನು ದಮನಿಗಳಲ್ಲಿ ನನ್ನ ಕುರುವಂಶವನ್ನೇ ಹಂಚಿಕೊಂಡು ಹುಟ್ಟಿರುವ ಈ ನನ್ನ ಸೋದರ ದುಶ್ಯಾಸನ ಅಪೂರ್ವ ಬಿಲ್ಲಾಳು ಕೆಚ್ಚೆಯ ಕಟ್ಟಾಳು ಈ ನನ್ನ ಅಂಗಾಧಿಪತಿ ಕರ್ಣ ಯೋಧನ. ಇನ್ನು ನನಗೆ ಸಹಾಯಕವಾಗಿ ನಿಂತಿರುವ ನನ್ನ ಸೈಂಧವ ರಾಜ ಗೌರವೇಶ್ವರ. ಸಕಾಲಕ್ಕೆ ತಕ್ಕ ಉಪಾಯವನ್ನೇ ಕಲ್ಪಿಸುವ ಈ ನನ್ನ ಸೋದರ ಮಾವ ಶಕುನಿ. ಇನ್ನು ನಿಮ್ಮೆಲ್ಲರನ್ನು ಪಡೆದ ಆನೆ ಧನ್ಯ ನಾನೇ ಧನ್ಯ. ಕುರುಗಲಾಂಚನ ಮೆರಗು ಸ್ವರ್ಗಕ್ಕೆ ಸರಿ ಹೋಗುವಂತಿರೇ ಸ್ವಾರ್ಥತರ ಸಂಪನ್ನ ಕೀರ್ತಿ ಮುಕುಟವರ್ಧನೆಗೆ ದುರ್ಯೋಧನ ನಿಪುಣ ದಾನವೇಂದ್ರನಿಗೆ ದಾನವೇದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎನಗಿಯರು ಎನಗೆ ಮಾಸನದಿ ಜಲವ ಬಿಡದೆ ಚೌಡನಿಗೆ ಕೈಕದೊರೆ ಎನಿಸಿ ಮಾಡುತ್ತೆ ಮಾಸನದಿ ಜಲವ ಬಿಡದೆ ಚೌಡನಿಗೆ ಕೈಕದೊರೆ ಎನಿಸಿ ಮಾಡುತ್ತೆ ಸಾಟಿ ಇರುವರೆಗೆ ಜನೆಗೆ ಸರಿ ಸಾಟಿ ಇರುವರೆಗೆ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣಗಳು ರಿಪುಗಳು ಒಡಿಸದೆ ಬಿಡುವೆನು ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯ ರಣಗಳು ರಿಪುಗಳು ಒಡಿಸದೆ ಬಿಡುವೆನು ಭಾವ ಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರುಣ ಶತ್ರುಗಳನ್ನು ಬಿಡುವನೇ ಈ ಭಾವ ಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರುಣ ಶತ್ರುಗಳನ್ನು ಬಿಡುವನೇ ಶಾಸನವರನ್ನು ವಧಿಸದಿರುವೆನೆ ಅವರನ್ನು ವಧಿಸದಿರುವೆನೆ ಹೀಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಗುರುಕುಲದಿ ಮಾತನದಿ ಜಲವ ಬಿಡದೆ ಚೌಡನಿಯೇ ಕೈಕದೊರೆ ಎನಿಸಿ ಮಾಡುತ್ತೆ ಮಾತನದಿ ಜಲವ ಬಿಡದೆ ಚೌಡನಿಯೇ
ಸರಿ ಸಾಟಿರುವರೆಗೆ ಸಾಟಿರುವರೆಗೆ ನಿನಗೆ ಸರಿ ಸಾಟಿರುವರೆಗೆ. ಪಿತಾಮಹೇಶ್ವರಿ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜಾದಿ ಕೋಶಾವಲಿಯನ್ನು ಕಲಿಕೊಂಡು ಸೈನ್ಯದ ಸಹಾಯವಿಲ್ಲದೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅವರ ಧೈರ್ಯ ಸಾಹಸ ಎಷ್ಟರ ಮಟ್ಟಿಗೆ ಇರಬೇಕೆಂದು ನೋಡಿದರ ತಾತ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕಲ್ಲದೆ ನಿನ್ನ ಯಾಚನೆಗಲ್ಲ ಸುಯೋಧನ. ಏನು ಯುದ್ಧ ತಾತ? ನನ್ನ ಬಳಿ 11 ಅಕ್ಷಣಿ ಸೈನ್ಯವೇ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮಗಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನೋಡಿ. ಅದು ಆಗಿರಲಿ ಸಹೋದರ ದುಶ್ಯಾಸನ, ಅಗ್ಗಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ಗಜ, ಇದು ಏನು ಹೀಗೆ ಹೇಳ್ತಿರುವೆ? ಅಂಗರಾಜರಾದ ನಮ್ಮ ತಣ್ಣಗೆ ಸುಯೋಧನ, ಗುರುಪಿತಾಮಹಗಳಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ ಸುಯೋಧನ? ಕರ್ಣ ಚೆನ್ನಾಗಿ ಹೇಳಿದೆ. ಉತ್ಸಾಹ ಹುಡುಕಬೇಡ. ತಾಯಾದಿಗಳಾದ ನೀವು ಸಂಧೆಯನ್ನು ಮಾಡಿಕೊಂಡು ಜೀವಿಸುವ ಕಾಲ ಇನ್ನೂ ಕಳೆದು ಹೋಗಿಲ್ಲ. ಏನು ಆ ಪಾಂಡವರೊಡನೆ ಸಂಧಿಯೇ? ಸುಯೋಧನ, ತಪ್ಪು ಯಾರಲ್ಲಿರುವುದು ಯೋಚಿಸಿ ನೋಡು. ಗಾಂಗೆಯರೊಡನೆ ಪ್ರಾರ್ಥಿಸುವೆನು. ಯುದ್ಧವೆಂಬ ಕಾಡ್ಗಿಚ್ಚು ಹಬ್ಬಿದ ಮೇಲೆ ಅದು ರಕ್ತ ಪ್ರವಾಹದಿಂದಲ್ಲದೆ ಮತ್ಯಾವುದರಿಂದಲೂ ಹರಿಸಲು ಸಾಧ್ಯವಾಗುವುದಿಲ್ಲ. ನಿನ್ನ ಆತ್ಮಸಾಕ್ಷಿಗೂ ಲೋಕಾಭಿಪ್ರಾಯಕ್ಕೂ ವಿರುದ್ಧವಾದ ಕಾರ್ಯವನ್ನು ಆಚರಿಸಿ ಕೆಡಬೇಡ ಸುಯೋಧನ, ಕೆಡಬೇಡ. ಕೆಲವೋ ವಿದುರ, ಏನು ಮಗಳಿದೆ? ಅಗ್ಗಜ, ಪಾಂಡವರ ಪಕ್ಷಪಾತಿಗಳು ಇಲ್ಲಿ ಇರುವಂತಿದೆ. ಪಾಂಡವರ ಪಕ್ಷಪಾತಿಗಳಲ್ಲವ ಮರುಳೆ, ಧರ್ಮದ ಪಕ್ಷಪಾತಿಗಳೆಂದು ತಿಳಿ. ಏನು ಮಗಳಿದೆ? ಸಮಾಚಾರವೇನು? ಏನು ಪುರುಷೋತ್ತಮ ಹೃದಯ ಮಾಡಿಸುತ್ತಿರುವರೆ? ಯಾರು ಯಾರಿಗೆ ಪುರುಷೋತ್ತಮ? ಅವನು ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಒಟ್ಟು ಗುಣಕ್ಕೆ ಅನುಸಾರವಾಗಿ ಓರ್ವ ದಾಸಿಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು ಎಂದು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನ ಬಳಿ ಯಾಚನೆಗಾಗಿ ಬರುತ್ತಿರುವನಲ್ಲ. ಯಾರು ಅದು ಮಾತನಾಡುತ್ತಿರುವುದು? ಓ ವಿದುರ ಮಹಾಶಯ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ನಿನಗೆ ಕೇಳಿನ ಮರಣವು ಸಿದ್ಧವಾಗಿರುವುದು. ಅದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಏನು ಮಾಡಲಿ? ಎಲ್ಲವೋ ವಿದುರ, ವೀರರಿಂದ ಪರಿವರ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ಮಾತುಗಳು ಅನವಶ್ಯಕ. ಸಾಕು, ಬಾಯಿ ಮುಚ್ಚು. ಯಾರೋ ನಿನ್ನನ್ನು ಇಲ್ಲಿಗೆ ಕರೆಸಿದವರು? ದುರ್ಯೋಧನ, ನಿನಗೆ ಕೇಳಿನಿಂದ ಸಾವು ಸಮರ್ಪಿಸುತ್ತಿರುವುದು. ಮಾಡುವುದಾದರೇನು? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಅದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಎಲ್ಲವೋ ವಿದುರ, ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ದುರ್ಯೋಧನ, ಮರಬೇಸಿ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ. ನೆರೆದ ಸಭೆಯೊಳು ನಿಂತು ನೆರೆದು ಈ ಕೌರವನ, ನೆರೆದ ಸಭೆಯೊಳು ನಿಂತು ನೆರೆದು ಈ ಕೌರವನ ನುಡಿವೆಯಾದೊಳ ಎಳೆದುಕೊಳ್ಳ ಈ ಖಡ್ಗದಳು, ನುಡಿವೆಯಾದೊಳ ಎಳೆದುಕೊಳ್ಳುವ ಈ ಖಡ್ಗದಳು. ಸದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಅಲಿಯ ಮಗನೇನು ಪರದೇಸಿ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ.
ನಡೆಸಿ ಯಪ್ಪುಲಿಯ ಗರ್ಭವನ್ನು ಬೇರಿಸುವುದರಲ್ಲಿ ಕೊಡುವೈರಿ ಪಾಂಡವರ ಮರವೈಸಿ ಚಲದಂಗ ಮಲ್ಲ ಕುರಿಯ ದೊರೆಯ ಧಿಕ್ಕರಿಸಿ ಪಾಂಡವರ ಮರವಹಿಸಿ ಚಲದಂಗ ಮಲ್ಲ ಕುರು ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ. ಎಲ್ಲವೋ ವಿದುರ ಸಹೋದರ ದುಶ್ಯಾಸನ, ಈತನ ಮಾತುಗಳು ಮಿತಿ ಮೀರುತ್ತಿರುವುದು. ಈತನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ರ ಮಾತ್ರಕ್ಕೆ ರಾಜ ಮರ್ಯಾದೆ ಘನತೆ ಗೌರವವನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ನನ್ನ ರಾಜ್ಯಕ್ಕೆ ಹೊರಗೆ ತೆಳ್ಳು. ಅಪ್ಪನೇ ಗಜ ಕೊಡೆಯನ ಗಣಪತಿಯ ಬರೆಯುವನನ್ನು ತಡೆದಿಡು. ಕೊಡೆಯನ ಗಣಪತಿಯ ಕೊಡೆಯನ ಗಣಪತಿಯ ಬರೆಯುವನನ್ನು ತಡೆದಿಡುವೆ. ಕೊಡೆಯನ ಗಣಪತಿಯ ಮಾಡುತ್ತಿರುವ ಕೊಡುಗ್ರಾತ್ಮರನ್ನು ತಡೆದಿಡುವೆನ. ಮಾತನದಿಂದ ಬರುತ್ತಿರುವ ಕೊಡುಗ್ರಾತ್ಮರನ್ನು ತಡೆದಿಡುವೆ. ಕೊಡೆಯನ ಗಣಪತಿಯ ಬರೆಯುವನನ್ನು ತಡೆದಿಡುವೆ. ನಾನು ಕೊಡೆಯನ ಗಣಪತಿಯ. ಎಲ್ಲವೋ ವಿಜಯ ಏನು ಮಗಳಿದೆ ಈ ಕೂಡ ನಮ್ಮ ಸಮಯ ಇಟ್ಟುವರು ಇಲ್ಲವಾದಗಳನ್ನ ತರವಲ್ಲವೋ ಧರಣಿ ಪಾಗ್ರಣಿ ಕೇಳು ತರವಲ್ಲವೋ. ದೂತನಾಗಿ ಕರ್ಮದಿಂದ ಮೆರೆದೆ ಧರ್ಮದೂತನಾಗಿ ಕರ್ಮದಿಂದ ಮೆರೆದೆ ಅನುವಲ್ಲವೋ ಎನ್ನ ಮಾತನಿ ಕೇಳು. ಅನುವಲ್ಲವೋ ಎನ್ನ ಮಾತನಿ ಕೇಳು ತರವಲ್ಲವೋ. ಈ ಕರ್ಮದಿಂದ ಮೆರವೆ ವಲ್ಲವೋ ಅನುವಲ್ಲವೋ. ಕರ್ಮದೂತನಾಗಿ ಕರ್ಮದಿಂದ ಮೆರವೆ ಧರ್ಮದೂತನಾಗಿ ಕರ್ಮದಿಂದ ಮೆರವೆ ತರವಲ್ಲವೋ. ಎಲ್ಲವೋ ಪಾಪಿ, ನನ್ನನ್ನು ಸಭೆಯಿಂದ ಹೊರಗೆ ತಳ್ಳುವಷ್ಟು ಸಾಮರ್ಥ್ಯವೇ ನಿನಗೆ? ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಎಳಿ ಎತ್ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಡಿದಾರುವ ನಿಮ್ಮ ಬಾಯಲ್ಲಿ ಉಳಿಸಾ ಬಿಡಬಾರದೆ. ಎಂದಿಗಾದರೂ ನಿಮ್ಮ ಹಿಂದೆ ಕೇಳು, ಎಂದಿಗಾದರೂ ನಿಮ್ಮ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುತ್ತೀರಾ ಎಂದು ತಿಳಿದಿದ್ದೆ. ಅದು ಕೇಳು, ಹಿಂದೆ ನೀವು ದ್ರೌಪದಿಯ ವಸ್ತ್ರಾಪರಣ ಮಾಡುತ್ತಿದ್ದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿಮ್ಮ ತೊಡೆಯನ್ನು ಪ್ರವಾಹಿಸಿ ಕೊಲ್ಲುವಾಗ ರಕ್ಷಿಸಲೆಂದು ಇಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈ ಕೂಡಲೇ ಮುರಿದು ಬಿಸಾಡುವೆನು. ಛೇಡಿತನೆ ಮುರಿದೇಯ ಪರಿನೀಚನೆ ಮುರುಪ ಮಾನಸುರಾದಿ ತಾರಾತರದಲ್ಲಿ ಮುರಿದೇಯ ಪರಿನೀಚನೆ. ವೀರಭಟವಾರ ಸರಾದಾರದಲ್ಲಿ ಸೇರಿದರು. ವೀರಭಟವಾರ ಸರಾದಾರದಲ್ಲಿ ಸೇರಿದರು. ವೀರಭಟವಾರ ಸರಾದಾರದಲ್ಲಿ ಸೇರಿದರು. ವೀರಭಟವಾರ ಸರಾದಾರದಲ್ಲಿ ಸೇರಿದರು. ಮಾರಿ ಕೈಲಾದನ್ನು ಸಹ ಮುರಿದೇಯ ಪರಿನೀಚನೆ ಸುರಪಮಾನ ಸುರಾತರದಲ್ಲಿ ಮುರಿದೇಯ 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 ಪರಿನೀಚನೆ. ಛೇನೀಚನೆ ಸರ್ವೋತ್ತಮವಾದ ಬಿಲ್ಲನ್ನು ಮುಗಿದು ಬಿಸಾಡಿದೆಯಾ? ಸೋದರ ಶಾಸನ ಈ ವಿದುರನನ್ನು ಕೂಡಲೇ ನನ್ನ ರಾಜ್ಯಸಭೆಯಿಂದ ಹೊರಗೆ ತಳ್ಳು. ಅಪ್ಪನೇ ಗಜ ಮುರಿದಯ ಪರಿಣೀತನೆ ಸರಿಸಮಾನ ಸಾಗದಿಂದಲೇ ಮುರಿದಯ ಪರಿಣೀತನೆ. ಬೀಳಪಟ್ಟರೆ ತೊರಳು
ಸರಿ ಸಮಾನ ಸಾಹಸದಿಂದಲೇ ಹೊರಟಯ 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 ಪರಿದೇಶನೆ. ಎಲ್ಲವೋ ಇದು ಸರ್ವೋತ್ತಮವಾದನ್ನು ಬಿಲ್ಲನ್ನು ಮುರಿದು ಬಿಟ್ಟಿದೆಯ. ಈ ಕೂಡ ನಮ್ಮ ಸಮಯ ಬಿಟ್ಟು ಇಲ್ಲವಾದರೆ ಸೈನ್ಯರಾಜ ಗೌರವೇಶ್ವರ ನೀನು ಸಹ ಈ ವಿಧರನ್ನು ಕೂಡಲೇ ಅವರಿಗೆ ತಳ್ಳು. ದುರುದೊಳಗೆಲ್ಲವೇ ವೈರಿಗಳ ಪರಾಕ್ರಮವನ್ನು ಸುರಕ್ಷಿಸಲು ದುರುದೊಳಗೆಲ್ಲವೇ ವೈರಿಗಳ ವೈರಿಗಳ ಪರಾಕ್ರಮವನ್ನು ಸುರಕ್ಷಿಸಲು ದುರುದೊಳಗೆಲ್ಲವೇ ವೈರಿಗಳ ಎಲ್ಲವೋ ಇದ್ರು ರಣಗಳು ಕೆಳಗಿದ ದುರಾತ್ಮರನ್ನ ರಣಗಳು ಕೆಳಗಿದ ದುರಾತ್ಮರನ್ನ ಶಿರ ಕಡಿದು ನಾ ಜಯವನ್ನು ಪಡೆವೆ. ರಣಗಳು ಕೆಳಗಿದ ದುರಾತ್ಮರನ್ನ ಶಿರ ಕಡಿದು ನಾ ಜಯವನ್ನು ಪಡೆವೆ. ಎಲ್ಲವೋ ವಿದುರ ಗದಾಯುದ್ಧದ ಸಮಯದಲ್ಲಿ ದುರ್ಯೋಧನನ್ನು ರಕ್ಷಿಸಲು ನಿಂತಿದ್ದ ಬಿಲ್ಲನ್ನು ಮುರಿದು ಬಿಸಾಡಿದೆಯಾ? ಛೇ ನೀಚ, ಈ ಕೂಡಲೇ ಸಭೆಯನ್ನು ಬಿಟ್ಟು ತಡೆಯೋ, ಇಲ್ಲವಾದರೆ ನಾನಿನ್ನ ನೇತ್ರ ಸುಯೋಧನ ಪ್ರಮೋದವಾಯಿತು ಪ್ರಮೋದವಾಯಿತು. ವಿದುರನನ್ನು ಅಪಸ್ಸಿಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ದುರ್ಧಾರಿಯಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಮ್ಮನ್ನ ಜಯಿಸತಕ್ಕವರು ಯಾರಿದ್ದರು ಸುಯೋಧನ, ಯಾರಿದ್ದರು? ಕರ್ಣ ಏನು ಹೇಳಿದೆ? ದುರದೋಳ್ ಪಾರ್ಥನ ಶಿರವಂ ತೊರಿದು. ಕರ್ಣ ಸುಯೋಧನ ದುರದೋಳ್ ಪಾರ್ಥನ ಶಿರವಂ ತೊರಿದು ಧರಣಿ ಉಳಿಪೆವು ಎನ್ನುತ್ತ ಶಪಥವ ನಾಂತು. ಮಹೇಶ್ವರನ ಕುವರನಂ ಮೆಚ್ಚಿಸಿ. ಕರ್ಣ ಸುಯೋಧನ ವರಮಹೇಶ್ವರನ ಕುವರನಂ ಮೆಚ್ಚಿಸಿ ವರ ಚಾಪವು ನಾಂದು ನಿನಗೆ ಸರಿ ಸಮನ್ಯಾರಿರರೈ. ಕರ್ಣ ಕರ್ಣ ಈ ವಿದುರನ ಗಡ್ಡು ಬೆದರಿಕೆಗೆ ನೀನು ಸಹ ಎದುರುವಂತಾಯಿತೆ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಒಂದು ವೇಳೆ ಈ ವಿದುರನ ಬಿಲ್ಲಿನಿಂದ ಆಗುವ ಪ್ರಯೋಜನ ಆದರೇನು? ಈ ಸಭಿಕರಿಗೆಲ್ಲ ಒಂದು ಎಚ್ಚರಿಕೆ. ಆ ಪಾಂಡವರ ದೂತನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಮರ್ಯಾದೆಯನ್ನು ಕೊಟ್ಟಿದ್ದೆ ಆದರೆ ಅವರು ಕೂಡಲೇ ನನ್ನ ರಾಜ್ಯಸಭೆಯಿಂದ ಹೊರಗೆ ತೆಗೆಯಬೇಕಾಗುವುದು. ಎಚ್ಚರಿಕೆ. ಸೋದರ ದುಶ್ಯಾಸನ, ಎಲ್ಲಿ ಸೈನ್ಯಾರಿಯ ಪಟ್ಟಿಯನ್ನು ಸಿದ್ಧಪಡಿಸುವೆ ಎಂದು ಏನೇನೆಲ್ಲ ಸಿದ್ಧಪಡಿಸಿರುವೆಯಾ? ಸಿದ್ಧವಾಗಿರ್ಬೇಕು ಕೊಡುವುದನ್ನ ಆ ಕೊಲ್ಲ ಕೃಷ್ಣ ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಇದು ತೆಗೆದುಕೋ ಅಗ್ರಜ. ಬಿಡದಿರು ಮನುಜ ಪರವಸ್ತುವ ಮರೆತು ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಮರೆತು ಸರಳರ ಸತಿಸೋ ಪರಬಾಂಧವರ ಸರಳರ ಸತಿಸೋ ಪರಬಾಂಧವರ ಮರಣ ಕಾಲದೊಳ್ಳು ಕಾಯುವರ್ಯಾರೆ ಮರಣ ಕಾಲದೊಳ್ಳು ಕಾಯುವರ್ಯಾರೆ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಮರೆತು
ಜನನಕ್ಕೆ ಮುನ್ನ ನಿನಗಾರಿಹರು ಜನನಕ್ಕೆ ಮುನ್ನ ನಿನಗಾರಿಹರು ನೀನಾರವರಿಗೆ ಮೂಢಾತ್ಮ ತನುವಿರೋ ತನಕ ಅನುಸರಿಸುವರು ತನುವಿರೋ ತನಕ ಅನುಸರಿಸುವರು ಕಡೆಯೊಳಗೋರ್ವನೆ ನೀ ಮೂಢಾತ್ಮ ಕಡೆಯೊಳಗೋರ್ವನೆ ನೀ ಮೂಢಾತ್ಮ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಮರೆತು ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸಬೇಕು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಹಾ, ಇದೇನು ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಮರ್ಯಾದೆಯನ್ನು ತೋರಿಸುವುದು ಸಹ ಮದೋನ್ಮತ್ತನಾದ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈಗಲೇ ಈ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನನ್ನ ಪಾದ ಮೇಲೆ ಬಿಡುವಂತೆ ಮಾಡುವನು. ಜಾಗೃತಳಾಗೂ ನನ್ನ ಯೋಗಮಾಯಿ. ಅಸ್ತು. ಚಚೆ ಸುಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನ್ನಲ್ಲ ಸುಯೋಧನ. ಛೆ, ಚಂದ್ರಕುಲನಾದ ನಾನು ಹೀನಕುಲನಾದ ನಿನ್ನನ್ನು ನಮಸ್ಕರಿಸಿದೆ ಎಂದು ಒಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಬೇಡ. ಕೃಷ್ಣ, ಸುಯೋಧನ, ನೀನು ನನ್ನ ಆಸ್ಥಾನಕ್ಕೆ ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ನಿನಗಲ್ಲ, ಈ ಭೂಮಾತಿ ಎಂದು ತಿಳಿ. ಬಂದಿದ್ದಾಯ್ತಲ್ಲ. ಆಗಬಹುದು ಸುಯೋಧನ. ಕೃಷ್ಣ, ಸುಯೋಧನ, ನಿನಗೆ ಗೋಪಿಕಾಕ್ಷಿಯರ ನರ್ತನವೆಂದರೆ ಬಲು ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಬಾ ನನ್ನ ನಾಟ್ಯ ಮಯೂರಿ, ನರ್ತನವನ್ನು ನಲಿದು ಸಭಿಕರನ್ನೆಲ್ಲ ಆನಂದಪಡಿಸು. ಕುರುಭೂಪ ರಾಜೇಶ್ವರ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳ ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ವಾಸುದೇವ
ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲನು 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 ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲನು ಮಲ್ಲನು ಎಲ್ಲವ ಬಲ್ಲವ ಈ ಜಗ ಬಲ್ಲನು ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲನು ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಲ ಕುರುಪು ಪರಾಜೇಶ್ವರ ಕರುಣಾಲ ಕುರುಪು ಪರಾಜೇಶ್ವರ ನೀಲವರ್ಣ ದಾರಿ ನಮ್ಮ ಚೆಲುವ ನೀಲವರ್ಣ ದಾರಿ ನಮ್ಮ ಚೆಲುವ ಕೊಳಲನಾದದಿ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಶ್ರೀ ಹರೇ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಹೇಳಿ ಕೃಷ್ಣನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಗಾರಿ ಕೃಷ್ಣನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಗಾರಿ ಇವನಿಗೆ ಸರಿಸಾಟಿಗರೆ ಇವನಿಗೆ ಸರಿಸಾಟಿಯಾರೆ ಹಸ್ತಿನಪುರದೊಡೆಯ ಚಂದ್ರೇಶ್ವರ
ರಾಜೇಶ್ವರ ದಿತ್ತಗಣ್ಣ ಕಜೆ ತಜಂ ತರಿ ತಗ ದಿತ್ತಗಣ್ಣ ಕಜೆ ತಜಂ ತರಿ ತಗಿಟ ತದಿಮಿ ತಗಿಟ ತದಿಮಿ ತಗ ಜನ ತಗಿಟ ತದಿಮಿ ತಗಿಟ ತದಿಮಿ ತಗ ಜನ ದಿತ್ತಗಣ್ಣ ಕಜೆ ತಜಂ ತರಿ ತಗ ದಿತ್ತಗಣ್ಣ ಕಜೆ ತಜಂ ತರಿ ತಗಿಟ ತದಿಮಿ ತಗಿಟ ತದಿಮಿ ತಗ ಜನ ತಗಿಟ ತದಿಮಿ ತಗಿಟ ತದಿಮಿ ತಗ ಜನ ತಜಂ ತರಿ ತಗ ದಿತ್ತಗಣ್ಣ ಕಜೆ ತಜಂ ತರಿ ತಂಗಡ ತಗ 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 ಹಲೇ ದಿತ್ತಗಣ್ಣ ಕಜೆ ತಜಂ ತರಿ ತಗ ದಿತ್ತಗಣ್ಣ ಕಜೆ ತಜಂ ತರಿ ತಂಗಡ ತಗ 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 ಹಲೇ ಕಚೆ ತಜಂ ಏಗ ರೆತ್ತಗಣ್ಣ ಕಚೆ ತಜಂ ತರೆ ತಂಗಡ ತಗ ತಂಗಡ ತಗ ದಿಂಗಿ ನಕ ತಂಗಡ ತಗ ತಂಗಡ ತಗ ದಿಂಗಿ ನಕ ದಿತ್ತಗಣ್ಣ ಕಚೆ ತಜಂ ತರೆ ತಗ ದಿತ್ತಗಣ್ಣ ಕಚೆ ತಜಂ ತರೆ ತಂಗಡ ತಗ ತಂಗಡ ತಗ ದಿಂಗಿ ನಕ ತಂಗಡ ತಗ ತಂಗಡ ತಗ ದಿಂಗಿ ನಕ ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುವೇಶ್ವರಾಧೀರ ಕರ್ನಾಡ ಕುರು ಪರಾಜೇಶ್ವರ ರಾಜೇಶ್ವರ
ನೋಡಿದ್ಯಾ ನನ್ನ ನರ್ತನನ ವೈಭವವನ್ನು? ನೋಡಿನು ಸುಯೋಧನ, ನೋಡಿದೆನು. ಈಗ ತಿಳಿಸು ನೀನು ಬಂದ ಸಮಾಚಾರವನ್ನ. ಚಕ್ರವರ್ತಿ, ನೀನು ಏನಾದರೂ ತಿಳಿದುಕೋ. ನಾನಂತೂ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆ ಅವರನ್ನು ನೋಡಿಕೊಂಡು ನೀನು ಸಹ ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ಹೇಳಿ ಹೋಗೋಣವೆಂದು ಬಂದಿರುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವರ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ನೀವು ಮಾಡೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುತ್ತೀರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಭಾರತ ಮಾತೆಯನ್ನು ಶಾಂತಿ ಎಂಬ ಅಮೃತದಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರು? ಇವೆರಡರಲ್ಲಿ ಒಂದು ಪ್ರಶ್ನೆ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗಾದ ಅಪಮಾನ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಇನ್ನು ಮುಂದಿನ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೇನಾದರೂ ಕೇಳು ನಡೆಸಿಕೊಳ್ಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು. ಏನು ಹೇಳಿದೆ? ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಆ ಪಾಂಡವರಿಗೆ ಕೊಡಬೇಕು. ಪರರ ಮಕ್ಕಳಾದವರಿಗೆ ನಮ್ಮ ರಾಜ್ಯದಲ್ಲಿ ಬರಬೇಕಾದ ಹಕ್ಕು ಬಾಧ್ಯತೆಗಳು ಯಾವೂ ಇಲ್ಲವಲ್ಲ ಕೃಷ್ಣ, ಯಾವೂ ಇಲ್ಲವಲ್ಲ. ಏನು ಹೇಳಿದೆ ಸುಯೋಧನ? ದೂತ ಕಾರ್ಯವ ಕೈದೆ ಏಕೆ ದುಳ ದೂತಾನೆ, ದೂತ ಕಾರ್ಯವ ಕೈದೆ ಏಕೆ ದುಳ ದೂತಾನೆ, ದಾರಿ ಕಾಣದ ಪಾಂಡವರ ಕಾಣದ ಪಾಂಡವರ ಮರಳು ಗೈಸಿ ದುರದಿ ಕೊಂದಿಸಿ, ಮರಳು ಗೈಸಿ ದುರದಿ ಕೊಂದಿಸಿ ವೀರ ನೆನಪೆಯ ಆಯಗಾರನೆ ದೂತ ಕಾರ್ಯವ ಕೈಗೆ ದುರ್ಲದೂತಾನೆ ದುರ್ಲದೂತಾನೆ ದುರ್ಲದೂತಾನೆ. ಯೋಧನ, ನನ್ನ ಮಾತನ್ನು ಕೇಳು. ಕೃಷ್ಣಾರ್ಜುನರು ಸಾಮಾನ್ಯ ಎಂದು ಭಾವಿಸಿದೆಯಾ? ರಾಯಭಾರಿಯಾಗಿ ಬಂದಿರುವ ಕೃಷ್ಣನ ಮಾತುಗಳನ್ನು ಕೇಳು. ಆತನನ್ನು ನಿರಾಕರಿಸಬೇಡ ಸುಯೋಧನ, ನಿರಾಕರಿಸಬೇಡ. ಸುಯೋಧನ, ಕೆಳೆಯ ರಾಜನೇ ಹೇಳುವ ಮಾತನು ಮನವಿಟ್ಟು ಲಾಲಿಪುದು, ಕೆಳೆಯ ರಾಜನೇ ಹೇಳುವ ಮಾತನು ಮನವಿಟ್ಟು ಲಾಲಿಪುದು, ಪಾಂಡವರಿಗೆ ನೀ ರಾಜವ ಕೊಟ್ಟು ನೀನು
ನೀನು ಪಾಂಡವರಿಗೆ ನೀ ರಾಜವ ಕೊಟ್ಟು ನೀನು ಅನುವಿನಿಂಬಾಳುವುದು ತರವಲ್ಲವೋ ಪ್ರಭುವೇ ಅನುವಿನಿಂಬಾಳುವುದು ತರವಲ್ಲವೋ ಪ್ರಭುವೇ ಕೆಳೆಯ ರಾಜನೇ ಹೇಳುವ ಮಾತನು ಮನವಿಟ್ಟು ಲಾಲಿಪುದು ಸುಯೋಧನ ಪಾಂಡವರು ನೀವು ಪ್ರೀತಿಯ ಸಹೋದರಲ್ಲವೇ ನಿಮ್ಮಲ್ಲಿ ವಿರೋಧವೇಕೆ ದುರಭಿಮಾನವನ್ನು ಬಿಟ್ಟು ಅನನ್ಯ ಭಾವದಿಂದ ಇರುವುದು ಒಳ್ಳೆಯದಲ್ಲವೇ ಕೌರವೇಶ್ವರ ಸಾಕು ಸುಮ್ಮನೆ ತಾತ. ಈ ವಿಚಾರವೇ ನಿಮಗೇಕೆ ಈ ವಿಚಾರ? ದುರ್ಯೋಧನ, ಯಾರು? ಚಿಕ್ಕಪ್ಪ ಮಹಾಶಯ ವಿದುರ ನನಗೆ ಉಪದೇಶ ಮಾಡುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ನಿನಗೆ ಅರಣ್ಯ ರೋದನವೇ. ನಿನ್ನಂತವನಿಗೆ ಸದುಪವೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದ್ದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಂತಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಕೇಳಲಿಲ್ಲ. ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೇಶವು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಮಹಾನುಭಾವನಾದ ನೀನು ದೂತತ್ವವನ್ನು ಬೋಲು ಶ್ಲಾಘೆಯನ್ನಾಗಿ ಮುಗಿಸಿದೆ ಕೃಷ್ಣ. ಆದರೆ ಈ ಮರುಮರ ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಜ್ಞಾತಿಗಳೊಡನೆ ಶಾಂತಿಯಿಂದ ಇರಬೇಕೆಂಬ ಧರ್ಮರಾಯ, ಸಾವಿರಾರು ಆನೆಗಳ ಬಲವುಳ್ಳ ವೃದ್ಧಾಂಶ ಸಂಭೂತನಾದ ಭೀಮಸೇನ, ಅವನ ಪರಾಕ್ರಮವನ್ನು ಚಕ್ರವರ್ತಿಯಾದ ನೀನು ಅನೇಕ ಸಾರಿ ನೋಡಿರುವೆ. ಅದು ಅಲ್ಲದೆ ಪರಶುವರನ್ನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಅವನ ಮುಂದೆ ನಿಮ್ಮ ಆಟವೇನೂ ನಡೆಯದು. ಇನ್ನು ಮಾದ್ರಿ ಕುಮಾರರು ಸಾಮಾನ್ಯರೇ, ನುಡುಕಬೇಡ, ಯೋಚಿಸಿ ನೋಡು. ಸಾಕು, ಮಹಾಶೂರರನ್ನೇ ಹೊಗಳುತ್ತಿರುವೆ. ಧರ್ಮರಾಯನು ಕೈಯಲ್ಲಾಗದೆ ಹೇಳಿ. ಆದ್ದರಿಂದಲೇ ಸಾಕಿದ ವೇಷವನ್ನು ಧರಿಸಿ ಲೋಕವನ್ನು ವಂಚಿಸುತ್ತಿರುವನು. ಇನ್ನು ಆ ಹೊಟ್ಟೆಬಾಕ ಭೀಮ ಹಳ್ಳಿಯವರನ್ನು ಓಡಾಡಿಸಿಕೊಂಡು ಕೂಳನ್ನು ತಿನ್ನುತ್ತಿದ್ದನಲ್ಲ, ಆ ನಿನ್ನ ಬಂಡಬಕ ಭೀಮ ಅವನು ಕೀಚಕನೇ ಕೊಂಡಿದ್ದು ಮಹಾಪರಾಕ್ರಮವೇ. ಹೋಗಲಿ, ಭೀಮನೇ ಕೀಚಕನೆಂದು ಕೊಂದಿದ್ದಕ್ಕೆ ಕಂಡವರ್ಯಾರು, ಹೇಳಿದವರ್ಯಾರು? ನೀನೇನಾದರೂ ಕಂಡೆಯ ಕೃಷ್ಣ? ಮತ್ತೊಬ್ಬನು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕ ಜನ ಎಂದು ಆ ಉತ್ತರಿಗೆ ನಾಟ್ಯಗೊಳಿಸುತ್ತಿದ್ದನಲ್ಲ, ಆ ನಿನ್ನ ಪಾರ್ಥ ಜನಂಜಯ ಕಿರೀಟಿ, ಅವನ ಪರಾಕ್ರಮವು ನನಗೇನು ತಿಳಿಯದೆ. ಇನ್ನು ಮಾದ್ರಿ ಕುಮಾರರು ಪಾಪ ಅಸುಳೆಗಳು, ಅವರಿಂದೇನಾದಿತು ಕೃಷ್ಣ, ಅವರಿಂದೇನಾದಿತು? ಎಲ್ಲಾ ಪಾಂಡವರ ಒಗಲಮಟ್ಟ, ನೀನು ಇದುವರೆಗೂ ನಿಮ್ಮರೆಮ್ಮರ ಪರಾಕ್ರಮವನ್ನು ಹೇಳಿದೆಯಲ್ಲ, ಅಂತೆಯೇ ನಮ್ಮವರ ಪರಾಕ್ರಮವನ್ನು ಹೇಳುವೆ. ಸ್ವಲ್ಪ ಗಮನವಿಟ್ಟು ಕೇಳು. ಇಡೀ ಭರತ ಖಂಡವನ್ನೇ ಸ್ವಸಾಮತ ಬಲಿಂದ ಆಡುತ್ತಿರುವ ಅವನು ಸಾಹಸಿಯೇ, ಅಥವಾ ನನ್ನ ಎದುರಿನಲ್ಲಿ ತಿನ್ನುವುದಕ್ಕೆ ಅನ್ನವಿಲ್ಲದೆ ಅನಾಗರಿಕದಂತೆ ವಾಸ ಮಾಡಿಕೊಂಡಿರುವ ಆ ಪಾಂಡವರು ಸಾಹಸಿಗಳೇ? ಅದು ಅಲ್ಲದೆ ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿದು ಎಂಬ ಧನುಸ್ಸನ್ನು ಪಡೆದ ಈ ನನ್ನ ಅಂಗಾಧಿಪತಿಯನ್ನು ಸಾಮಾನ್ಯನೇ, ಈತನ ಪರಾಕ್ರಮವು ನಿನಗೆ ತಿಳಿಯದೆ. ಅದು ಅಲ್ಲದೆ ಆ ನಿನ್ನ ಬಂಡಹೊಂಬ ಭೀಮನ ಗುಂಡಿಗೆ ರಕ್ತಪಾನ ಮಾಡಬೇಕೆಂದು ಸದಾ ಸಿದ್ಧನಾಗಿರುವ ಈ ನನ್ನ ಸೋದರ ದುಶ್ಯಾಸನ
ಈತನೇನು ಸಾಮಾನ್ಯನೇ? ಈತನ ಪರಾಕ್ರಮವು ನಿನಗೆ ತಿಳಿಯದೆ. ಇವರ ಪರಾಕ್ರಮವೆಲ್ಲವೂ ಅತಿ ಶೀಘ್ರವಾಗಿ ನಿನ್ನ ಸ್ವಪ್ನಕ್ಕೆ ಬರುವುದು. ಎಚ್ಚರಿಕೆ. ಹೋಗಲಿ. ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾಸಿ, ವಾಸಂತಿ, ಜಯಂತಿ ಎಂಬ 5 ಗ್ರಾಮಗಳನ್ನಾದರೂ ಆ ಪಾಂಡವರಿಗೆ ಕೊಡು. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಾಗಿದೆ. ಅಲ್ಲಿಗೆ ಬೇಕಾಗದೆ ಹೋಗಲಿ, ನಾನು ಭಿಕ್ಷಾಪಾತ್ರೆಯನ್ನು ಕೊಡಿಸುವೆನು. ಯೋಧನ, ಭೀಮಸೇನನು ಮಹಾವರಡನು. ಆತನಿಗಾದರೂ ಒಂದು ಊರನ್ನು ಕೊಡೆಯ್ಯ. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನೆಪನಾಡುತ್ತಿರುವ ಇನ್ನ ಮಾಯಾ ಸ್ವರೂಪನೆಯನ್ನು ನಾನೇನು ಬಲ್ಲೆನಾ? ಹೇಳು. ಈ ಹಿಂದೆ ನೀನು ಬಲಿತ ಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ಕೇಳಿದೆಯಂತೆ. ಕೇಳಿ 1ನೇ ಹೆಜ್ಜೆಯನ್ನು ಇಡೀ ಭೂಮಂಡಲವನ್ನು, 2ನೇ ಹೆಜ್ಜೆಯನ್ನು ತಪೋಮಂಡಲವನ್ನು, 3ನೇ ಹೆಜ್ಜೆಯನ್ನು ಬಲಿಯ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು. 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಆ ಬಲಿಯೇ ಆಗತಿಯಾದ ಮೇಲೆ ನಾನೇನಾದರೂ ಒಂದು ಊರನ್ನೇನಾದರೂ ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ನಾನು ಮೊದಲೇ ಬಲ್ಲೆನು. ಒಂದು ಊರಲ್ಲ, ಒಂದು ಗೋವಿನ ಪಾದದಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾರೆ. ಸುತಾ ನನ್ನನ್ನು ಕಾಡಬೇಡ, ಹೊರಟು ಹೋಗು. ಸುಯೋಧನ, ನನಗಿಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು 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 ನಿನ್ನ ಒಗ್ಗಟತ್ವ. ಏನೆಂದೇ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯ ದುರಾಭಿಮಾನವೇ? ಆಗಲ್ಲ, ಕೇಳು. ಈ ಕೌರವರನ್ನು ಸೆರೆಬಿಡಬೇಕೆಂದರಲ್ಲ ಆ ನಿನ್ನ ಪಾಂಡವರು, ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹದ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲ ಆ ನಿನ್ನ ಪಾರ್ಥ, ಅದು ದುರಾಂಕಾರ. ಅಭಿಮಾನಿ ಶೂನ್ಯತೆಯಿಂದ ನಿನ್ನಂತಹ ಕಪಟ ಸ್ನೇಹಿಯನ್ನು ಬೆಳೆಸಿದರಲ್ಲ ಆ ಪಾಂಡವರು, ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಭರತಖಂಡದಲ್ಲಿ ತನ್ನ ಜಡಪರಾಕಿಯನ್ನು ಆರಿಸಬೇಕೆಂದರಲ್ಲ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಪಾಂಡವರು, ಅದು ದುರಾಶಯ. ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠದೋಷದಿಂದ ಪ್ರಯೋಜನ ಇಲ್ಲ. ವೃಥಾ ನನ್ನನ್ನು ಕಾಡಬೇಡ, ಹೊರಟು ಹೋಗು. ನನಗೆ ಒಪ್ಪಿದವು. ಈ ಕುರು ಸಹೋದರದಲ್ಲಿ ಪ್ರಜ್ವಲಿಸುವ ಕೋಪ ಜ್ವಾಲೆಯು ಇಂಥ ಯುದ್ಧ ಮಾತ್ರದಿಂದ ಶಾಂತವಾದನು. ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೋಟಿ ಬಾಳುವುದು ಬೇಡವೋ ಬೇಸರವೋ? ಹೇಳಿ ಪಾಂಡವರ ಕೋಟಿ ಬಾಳುವುದು ಬೇಡವೋ ಬೇಸರವೋ? ಬೇಡವೋ ಬೇಸರವೋ? ಬೇಡವೋ ಬೇಸರವೋ? ಅಗ್ರಜ, ಕರೆಯಲು ಕಾಡಿಗೋಗಲಿ, ನಾಡು ಕರೆಯಲು ಕಾಡಿಗೋಗಲಿ, ಕೊಡಲಾಗುವುದು ನಾ ರಾಜ್ಯವನ್ನು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡವೋ ಬೇಸರವೋ? ಬೇಡವೋ ಬೇಸರವೋ? ಬೇಡವೋ ಬೇಸರವೋ? ಕೃಷ್ಣ, ಈ ಆ ಪಾಂಡವರನ್ನು, ಆ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡಬಲ್ಲ ಗಂಡುಗಳಿಲ್ಲ ನಾವು. ಆ ಪುಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧರಾದನು. ಸಮರವೇ ಸಿದ್ಧ. ವಾಸುದೇವ, ದುರ್ಯೋಧನ ದುಶ್ಯಾಸನ ವಿಮತವೇ ನನ್ನ ವಿಮತ. ಅರ್ಜುನನ ಮೇಲಿನ ಅಗೆಯ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ಲಭಿಸುವುದಿಲ್ಲ. ರಾಜೇಂದ್ರ,
ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರ ಯೋಧರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನಗೆ ಧರ್ಮವೇ ಕರ್ಣ? ವಾಸುದೇವ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ವಾಸುದೇವ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾದನು ಏಕೋ ದಾತನಾರೋ, ಹಿತವಾ ಮರೆತೊಡವನಿಗೆ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ಪರಮಾತ್ಮ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ, ಬಾಮ ವಲ್ಲಭನೇ. ಪಾಂಡು ತನುಜರು ಪರಮ ಪವಿತ್ರರು. ಪರಮಾತ್ಮ, ಪಾಂಡು ತನುಜರು ಪರಮ ಪವಿತ್ರರು ಸಂಧಿಯ ನಾಟಕ ಆಡಲು ಕಳುಹಿದರೆ. ವಾಸುದೇವ, ಸಂಧಿಯ ನಾಟಕ ಆಡಲು ಕಳುಹಿದರೆ ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ತಿಳಿದವನೇ. ಸಲ್ಲದು ನಿನಗೆ ವಲ್ಲಭನೇ, ಭಾಮ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ಕೃಷ್ಣ. ಕೃಷ್ಣ ವಾಸುದೇವ, ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ದಿಟವಿದು ತಿಳಿನಿ. ದುರದಳು ಪಾರ್ಥನ ಸಿರತರಿದಿಡುವೆ. ವಾಸುದೇವ, ದುರದಳು ಪಾರ್ಥನ ಸಿರತರಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ತಿಳಿದವನೇ. ಸಲ್ಲದು ನಿನಗೆ ವಲ್ಲಭನೇ, ಭಾಮ ವಲ್ಲಭನೇ. ವಾಸುದೇವ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬಂದಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಾಗಿ ನನ್ನ ತನುಮನ ಧರ್ಮವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಮ ಸಂಧಾಮಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾರೋ. ಬಲೆ ಬಲೆ ಅಂಗಾಧಿಪತಿ ಬಲೆ. ಈ ನಿನ್ನ ದರ್ಪಿತ ವಾಕ್ಯಗಳಿಂದ ಯಾದವಾದಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದವರನ್ನೇ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆ ಕೇಳು.
ಭಾರತ ಭೂಮಿ ಸಜೈಸಿ ದುರಾಶ ಸಮಾನ ಶೌರ್ಯ ನಿರಾಕರಿಸದಿರೇ ಭಾರತ ಭೂಮಿ ಸಜೈಸಿ ದುರಾಶ ಜೈಸಿ ದುರಾಶ ಅನುಜಾತರ ಅನುಜಾತರ ಧರೆಯಲಿಂದು ಜಾತಿ ಪಡೆ ಸುಖಿಯಾಗು ವೀರ ಧರೆಯಲಿಂದು ಜಾತಿ ಪಡೆ ಸುಖಿಯಾಗು ವೈರಮನೆ ನೀಗಿ ಸೈರಣೆಯನ್ನು ತಾಳೆ ವೈರಮನೆ ನೀಗಿ ಸೈರಣೆಯನ್ನು ತಾಳೆ ತಾಳೈ ಬಲು ಧರ್ಮ ಸುಗುಣ ಚರಿತ ಕರುಣ ವರಗುಣ ಇದೆ ಮೊರೆ ಈತನೆಯ ಹಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ವರಗುಣ ಇದೆ ಮೊರೆ ಈತನೆಯ ಭಾರತ ಭೂಮಿ ಸಜಸಿ ಸಮಾನ ನಿರಾಕರಿಸದಿರೇ ಭಾರತ ಭೂಮಿ ಸುಯೋಧನ, ಈ ನಿನ್ನ ಬಂಧು ಬಾಂಧವರನ್ನು ಗುರು ಹಿರಿಯರನ್ನು ಸಹೋದರರೊಮ್ಮೆ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಸ್ನೇಹ, ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಮಹಾಫಲಗಳನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಈ ಸಾಮ್ರಾಜ್ಯದ ಶಾಸನವೆಲ್ಲವೂ ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನಿಸುವೆ. ಮಾನವ ಲೋಕವು ಆಧುನಿಕ ನರಪತಿ ಎಂದು ನಿನ್ನನ್ನು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಆಸೆಯನ್ನಾದರೂ ನೆರವೇರಿಸು. ದಾನವ ವಿಜಯ ದ್ರುಪದಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೆ ನಡೆಯುವ ಭೀಷಣ ಯುದ್ಧದಿಂದ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬಿಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲೇನು ನನ್ನ ಅಪರಾಧ ಕೃಷ್ಣ? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ಕ್ಷಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ರೂಢಿಪೆವು ಅವರೆಂತೂ ಶೇಖರಣಿ ಪರೈ. ಮೂಢತನವಿದುವಲ್ಲವೈ ಮೂಢತನವಿದುವಲ್ಲ ಸಂಧಿಯ ಬಯಕೆ. ಅರಿತು ನೀನೆಲ್ಲವಾ ಕೃಷ್ಣ, ಅರಿತು ನೀನೆಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ. ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಒಪ್ಪಿಸಿ ಅಪಮಾನ ಮಾಡುವ ಇಚ್ಛೆ ನನ್ನದಲ್ಲ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ. ಚಿರನಾಗು ದುರ್ಯೋಧನ.
ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ದುಷ್ಟ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಎಳೆತಂದದ್ದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಚ್ಯಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿರು. ಧರ್ಮನಿಷ್ಠರು ಸತ್ಯಶೀಲರೂ ಆದ ನಿನ್ನ ಆತ್ಮೀಯರಲ್ಲಿ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನವನ್ನೇ ಏಕಚಕ್ರನಗರಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯ ಸಿಂಧುಗಳು ಲಭಿಸುವ ಸುಯೋಧನ ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಹಾಡಿಗಟ್ಟಬೇಕೆಂದು ಕೊಟ್ಟು ಹಿಡಿದ ಈ ಕೆಚ್ಚೆದೆಯ ಕಟ್ಟಾಳು ವೀರ ಕೌರವೇಶ್ವರನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ಛಲವನ್ನ. ಭೂತ ಭೇದ ಪಿಚಾಚಿ ಒಡೆಯನಾದ ಭೂತೇಶ್ವರನೇ ಹಾಲ್ ತೆರೆದು ಯುದ್ಧಕ್ಕೆ ನಿಂತರು ಸರಿ. ಬಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲೂ ರಕ್ತದ ಮಡಿಲಿ ಕೊಚ್ಚಿ ಓಡಲು ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನ್ನ ಎಂಬ ನಾನು ಪಾಷಾಣ ಮಣ್ಣಲ್ಲಿ ಮಣ್ಣಿದು ಓಯಲು ಸರಿ. ಛಲವನ್ನು ಬಿಡಿ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ನನ್ನ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ನನ್ನ ರಾಜ್ಯವ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವ ಜಯಿಸಿ ಪದಮುದದಲ್ಲಿನ ಛಲವ ಜಯಿಸಿ ಗತಮುದದಲ್ಲಿನ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದುದು ರಾಜ್ಯಗಳು ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡುನಂದನಳು ಎನ್ನೋಳು ಯುದ್ಧವ. ಆ ಪಾಂಡುನಂದನಳು ಎನ್ನೋಳು ಯುದ್ಧವ. ಮಾಡಿ ಗೆಲ್ಲಲಿ ರಜ ನೋಡಿ ಕೊಳ್ಳುವೆನೋ ಇಲ್ಲ. ಮಾಡಿ ಗೆಲ್ಲಲಿ ರಜ ನೋಡಿ ಕೊಳ್ಳುವೆನೋ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದುದು ರಾಜ್ಯಗಳು ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ ಆ ಪಾಂಡವರಿಗೆ ರಾಜ್ಯವನ್ನು ಅರ್ಪಿಸಿದೆ. ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರ ಸ್ಪಂದನದಲ್ಲಿ. ರಾಜ್ಯವು ಎಂದು ದೊರಕದು ಚಲಚಟ್ಟು ಮಾಡುವೆ ಇದ್ದ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಸಂಗ್ರಾಮ ಸಲಕಡೆಯನ್ನು ಸಿದ್ಧಪಡಿಸಿ ಎಂದು ಆ ನಿನ್ನ ಪಾಂಡವರಿಗೆ ತಿಳಿಸು. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ದುರ್ಯೋಧನ, ದ್ರೋಹಿಗಳ ಮನೋಮುರಿವೆ ಈ ಕ್ಷಣ, ಮನೋಮುರಿವೆ ಈ ಕ್ಷಣ. ಪಂಡರನ್ನು ಬೇಡಿಸಿ ಜಯಿಸಿ ಬರುವೆನ. ಪಂಡರನ್ನು ಬೇಡಿಸಿ ಜಯಿಸಿ ಬರುವೆನ. ಮೊದಲೇ ಮೆರವ ಹದಬರನ್ ಕಡಿದು ಬಿಡುವೆನ. ದ್ರೋಹಿಗಳ ಮನೋಮುರಿವೆ ಈ ಕ್ಷಣ, ಮನೋಮುರಿವೆ ಈ ಕ್ಷಣ, ಮನೋಮುರಿವೆ ಈ ಕ್ಷಣ. ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದರರ ಬಿಚ್ಚಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಅದೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರಲು ನೋಡಿದೆಯ? ಸಮಯವೂ ದೊರಕಿದರೆ ಇವರೆಂಥ ನಿಂದನೆಗೂ ಎದೋದಕ್ಕವಲ್ಲ. ನಾವೇ ಒಂದು ಕ್ಷಣವೂ ನಿಲ್ಲಲಾಗದು. ನೋಡ ನಡೆ ಸಹೋದರ, ಈ ಶತ್ರುಗಳ ಮಧ್ಯ ನಮಗೇನು ಕೆಲಸ? ನಡೆ ಹೋಗೋಣ. ನನ್ನ ಮಾತನ್ನು ಕೇಳು ಸುಯೋಧನ. ಕತಿ ಬೇಡ ಸುಯೋಧನನೆ ತೋರಿಗ ಜಾತಿಗಳು ಸೇರನೆ.
ಸೈರಿಸಬಲ್ಲವರ್ಯಾರೇ ಪರಾಪುರುಷ ಎನ್ನುತ್ತ ವಿರುದ್ಧನು ಪದವಿಯೋಳ್ ಅಡೆಯಿತೆ ಕೆಡುಕಣೆ ಪರಾಪುರುಷ ಎನ್ನುತ್ತ ವಿರುದ್ಧನು ಪದವಿಯೋಳ್ ಅಡೆಯಿತೆ ಕೆಡುಕಣೆ ಗತಿ ಬೇಡೈಸು ಯೋಧನನೆ ತೋರಿಗ ನಾಟಿಗಳು ಸೈರಣೆ 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 ಸೈರಣೆ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯಾ ಕರುಕಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನೇ. ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೆತ್ತಿದ್ದೇನೆ. ಓಹೋ, ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವರು ನನಗೆ ಸಲಹೆಯನ್ನು ನೀಡಿದವರು. ಓಹೋ, ಶಕುನಿ ಮಾವರವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನನ್ನ ಈ ಅದ್ಭುತವಾದ ಸತ್ಕಾರವಿದು. ಆ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವರು. ಅದು ಎಂದಿಗೂ ನಿಮ್ಮಿಂದ ಸಾಧ್ಯವಿಲ್ಲ. ಕೇಳಿ, ಹುರಿ ಬಿಸಿಲ ತಾಪಕ್ಕೆ ಶರದಿಯು ಬತ್ತುವುದೇ, ನರಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಬಿರುಗಾಳಿ ಬಡಿತಕ್ಕೆ ಗಿರಿಶಿಖರವು ಚಲಿಸುವುದೇ, ಸುರಿವ ಸ್ವಾನೆಯ ಮಳೆಗೆ ಕಾಡ್ಗಿಜ್ಜು ಹಬ್ಬುವುದೇ. ಇದೋ ನಾಂ ಧರಿಸುವ ಚಕ್ರದೀನ್ ಬಿಡಲು ಶಬ್ದವ, ನಿನ್ನಂತ ಕೋಟಿ ಕೋಟಿ ದುರ್ಯೋಧನಾದಿಗಳು ಎನಗೆ ಎದುರಾದರೂ ಭಯ ಉಂಟೆ ಮರುಳೇ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲೆತ್ತಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಹಾಗಾದರೆ ಈಗ ಬಂಧಿಸಿರಿ ನನ್ನನ್ನು. ಮಾಯೆ ಮಾಯೆ ದುಶ್ಯಾಸನ, ಖಡ್ಗವನ್ನು ಹೊರಲಚ್ಚು ದುಶ್ಯಾಸನ. ಈ ದುಷ್ಟನನ್ನು ಸಂಹರಿಸೋಣ. ಏಕೆ ಸುಮ್ಮನಾದೆ? ಕರ್ಣ, ನೀನಾದರೂ ಬಂಧಿಸು. ಏಕೆ? ಯಾರೂ ಬಂಧಿಸಲಿಲ್ಲವೇ? ಅವನೇ ಬಂಧಿಸುವನು ಈ ಕೃಷ್ಣನನ್ನು. ಇದೋ ಮಾಯಾವಿ, ಇದೋ ಬಂದೆನು ನೋಡು. ಈಗ ಬಂಧಿಸಿದನನ್ನು. ಅಬ್ಬಬ್ಬಾ, ಏನು ಈತನ ಮೂರ್ತಿ ಎಲ್ಲೆಲ್ಲೂ ಕಾಣುತ್ತಿರುವುದಲ್ಲ. ಈತನನ್ನು ಬಂಧಿಸುವವನೇನೆಂದರೆ ಇವನ ಮೂರ್ತಿ ಎಲ್ಲೆಲ್ಲೂ ಕಾಣುತ್ತಿರುವರಲ್ಲ. ಯಾರನ್ನು ಬಂಧಿಸಲಿ, ಯಾರನ್ನು ಬಿಡಲಿ? ಎಲ್ಲೋ ಮಾಯಾವಿ, ಇದೋ ನೋಡು. ನೀನು ಎಲ್ಲೇ ಇಳಿದುಕೊಂಡರೂ ನಾನು ಬಿಡುವುದಿಲ್ಲ. ಇದೋ 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 ಬಂದೆನು ನೋಡು.